ಸ್ನೇಹಿತರೆ, ನಾವಿವತ್ತು ಹೊಸನಗರ ತಾಲೂಕಿನ ಜಂಬಳ್ಳಿ ಗ್ರಾಮದಲ್ಲಿದ್ದೀವಿ. ಇವತ್ತು ನಮ್ಮ ಜೊತೆ ಚಂದ್ರು ಇದ್ದಾರೆ. ಇವರು ಸ್ಯಾಂಡಲ್ವುಡ್ ಬೆಳೆ ಹೊಸದಾಗಿ ಮಾಡಿದ್ದಾರೆ. ಇವರು ಹೇಗೆ ಮಾಡಿದ್ರು, ಇದ್ರ ಮೇಲೆ ಹೇಗೆ ಅವ್ರಿಗೆ ಒಲವು ಬಂತು, ಇದು ಬೇರೆಯವರು ಮಾಡೋರಿಗೆ ಏನು ಅವರ ಒಂದು ಅನಿಸಿಕೆಯನ್ನು ಹೇಳ್ತಾರೆ. ಚಂದ್ರ ಅವರೇ, ಈಗ ನೀವೀಗ ಈ ಗಂಧದ ಗಿಡ ಬೆಳೆಸಿದ್ದೀರೋ, ಇದು ನಿಮಗೆ ಫಸ್ಟ್ ತಂದಾಗ ಯಾರಿಂದ ನಿಮಗೆ ಇದು ಪ್ರೇರಿತವಾಗಿ ಇದು ಮಾಡಿದ್ದು ಅಂತ? ನಾನು ತುಂಬ ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇದ್ದೆ. ಸೊ ಎಲ್ಲ ಕಡೆ ಚೆಕ್ ಮಾಡ್ತಾ ಇದ್ದೆ ನೋಡಬೇಕು ಅಂತ. ಹಾಗೆ ಒಂದು ಧಾರ್ವಿ ಗ್ರೂಪ್ ಅನ್ನೋದ್ರ ಜೊತೆ ಮಾತಾಡಿದೆ. ಅವರು ಒಂದಿಷ್ಟು ಗೈಡೆನ್ಸ್ ಕೊಟ್ಟರು, ಈ ಥರ ಮಾಡಬೇಕು ಅಂತ. ಓಕೆ, ಸೊ ಅಷ್ಟೇ. ಈಗ ಇದು ನೀವು ಫಸ್ಟ್ ಈಗ ಎಲ್ಲಿಂದ ತಂದ್ರಿ? ಈಗ ಹೊಸದಾಗಿ ಹಾಕೋರಿಗೆ ಏನು ಕ್ವಾಲಿಟಿ ಇರಬೇಕು ಅಂತ? ಇದು ಧಾರ್ವಿ ಗ್ರೂಪ್ ಅಂತ ಇದೆ, ಅವ್ರ ಹತ್ರ ತಂದು ಹುಬ್ಳಿಯಿಂದ. ಓಕೆ. ಸೊ ತಂದಾಗ ಒಂದು 600 ಗಿಡ ತಂದಿದ್ವಿ, 1.25 ಎಕರೆ 10x10 ಹಾಕೋಕ್ಕೆ. ಓಕೆ. ಅದರಲ್ಲಿ ಒಂದು 200 ಗಿಡ ಸತ್ತೋಗಿದೆ, ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ. ಸೊ ಆಮೇಲೆ ಮತ್ತೆ 200 ಗಿಡ ಹೋಯ್ತು ಅಂತ ಬೇರೆ ಕಡೆ ತಂದೆ ಲೋಕಲಿಂದ. ಸೊ ಅದು ಚೆನ್ನಾಗಿ ಬರ್ತಾ ಇಲ್ಲ. ಹಾಗಾಗಿ ಆಯ್ಕೆ ಮಾಡ್ಬೇಕಾದ್ರೆ ಬೆಸ್ಟ್ ಕ್ವಾಲಿಟಿ ನೋಡಬೇಕು. ಯಾಕಂದರೆ 10 ಇಯರ್ಸ್ ಲ್ಯಾಂಡ್ ಲಾಕ್ ಆಗುತ್ತಲ್ವಾ, ವೇಸ್ಟ್ ಆಗಿರೋದು ಹಾಕ್ಬಾರ್ದು. ಸೊ ಬೆಸ್ಟ್ ಅಂದರೆ ಕ್ವಾಲಿಟಿ ಇರೋಂಥ ಗಿಡನೇ ತರಬೇಕು. ಈಗ ಅದೇ ಫಸ್ಟ್ ಈಗ ಸಸಿ ತಂದಾಗ ಅದ್ರದ್ದು ಹೇಗೆ ಅದನ್ನ ನೆಡೋ ಪ್ರಕ್ರಿಯೆ? ನಾವು 10x10 ಹಾಕಿದ್ದೀವಿ. ಅದು 1 ಅಡಿ ಫೀಟ್ ಆಳ ತೆಗೆದಿದ್ವಿ ಅದು ಮಿಷನಲ್ಲಿ. ಓಕೆ. ತೆಗೆದು ಸ್ವಲ್ಪ ಸಾವಯವ ಗೊಬ್ಬರ ಹಾಕೊಂಡು ಅದ್ರ ಮೇಲೆ ನೆಡ್ತಾ ಬಂದಿತ್ತು. ಓಕೆ. ಈಗ ಇದ್ರದ್ದು ಈಗ ನೆಕ್ಸ್ಟ್ ಅದೀಗ ಮಾರ್ಕೆಟ್ ಹೆಂಗಿದೆ ಏನು ಅಂತ? ಮಾರ್ಕೆಟ್ ಚೆನ್ನಾಗಿದೆ. ಮಿನಿಮಮ್ ಅಂದರೆ ಒಂದು 10 ಇಯರ್ಸ್ 11 ಅಂತ ಹೇಳ್ತಾರೆ, 15-20 ಅಂತ. ಬೇಡ, ಏನಂದರೆ 10 ಇಯರ್ಸಿಗೆ ಕಡಿಬೋದು. ಯಾವ ಥರ ಅಂದರೆ ಈ ಥರ ಹೋಸ್ಟ್ ಇರುತ್ತೆ ನೋಡಿ, ಗಾಳಿ ಗಿಡ. ಆಮೇಲೆ ಅಗಸೆ ಅಂತ ಒಂದು ಬರುತ್ತೆ, ಅದು ಹಾಕ್ಬೇಕು. ಹಾಕಿಲ್ಲ, ಕೆಲವು ಕಡೆ ಸತ್ತಿದೆ. ಇದು ಹೋಸ್ಟ್ ಕಂಪಲ್ಸರಿ ಇದೆ. ಸೊ ಈ ಥರ ಹಾಕಿ ಕರೆಕ್ಟಾಗಿ ಬೆಳೆದ್ರೆ 10-11 ಇಯರ್ಸ್. ಅಂದರೆ ಇದು ಬೇರೆ ಒಂದು ಮರವನ್ನ ಅಥವಾ ಅಕ್ಕಪಕ್ಕ ಗಿಡವನ್ನ ಅವಲಂಬಿಸಿ ಬೆಳೆಯುತ್ತೆ. ಅದರಲ್ಲೂ ಪರ್ಟಿಕ್ಯುಲರ್ ಅಂತ ಇದೆ, ಸೈಂಟಿಫಿಕ್ ಆಗಿ ಕೆಲವು ಹೇಳಿದ್ದಾರೆ. ಇದು ಗಾಳಿ ಮತ್ತೆ ಅಗಸೆ ಅಂತ, ಅದು ಹಾಕ್ಬೇಕು. ಮಧ್ಯದಲ್ಲಿ ಒಂದು 4 ವರ್ಷ ತನಕ ಹಣ್ಣು ಅದು ಇದು ಬೆಳಿಬೋದು, ಆಮೇಲೆ ಬೆಳಿಬಾರ್ದು, ಯಾಕಂದ್ರೆ ನೀರು ಕೊಡಂಗಿಲ್ಲ. ಸೊ ಅದಕ್ಕೆ ನಾವೇನು ಬೆಳಿತಲ್ಲ, ಜಾಗ ಜಾಸ್ತಿ ಇದೆ. ಈಗ ಇದು ನೀವು ಹೊಸದಾಗಿ ಮಾಡೋರಿಗಾದ್ರೆ ಈಗ ನೀವು ಎಷ್ಟು ಗಿಡ ಹಾಕಿದ್ರೆ ಒಳ್ಳೇದು ಸ್ಟಾರ್ಟಿಂಗ್ ಒಂದು ಪ್ರಯೋಗ ಮಾಡೋಕ್ಕಾಗಿ? ಯಾಕಂದ್ರೆ 1, 2, 4 ಎಲ್ಲ ಹಾಕ್ಬೇಡಿ, ಯಾಕಂದ್ರೆ ಅದನ್ನ ಸೆಕ್ಯೂರಿಟಿ ಕೊಡಬೇಕು. ತುಂಬಾ ಇದು ಮಿನಿಮಮ್ 100 ಹಾಕ್ಬೇಕು. 100. ಮತ್ತೆ ಜಾಗ ಜಾಸ್ತಿ ಇದ್ದು ಲಾಕ್ ಆದ್ರೆ ಪರವಾಗಿಲ್ಲ, ಇಲ್ಲ ಜಾಸ್ತಿ ಇದ್ದು ಎಷ್ಟು ಬೇಕಾದ್ರೂ ಹಾಕ್ಬೋದು. ಒಂದು ನನ್ನ ಪ್ರಕಾರ ತುಂಬಾ ಜಮೀನು ಇದ್ರು 1-2 ಎಕರೆ ಸಾಕು ಅನ್ಸುತ್ತೆ. ಹೌದಾ? ಅಷ್ಟೇ. ಚೆನ್ನಾಗಿ ಮೇಂಟೈನ್ ಮಾಡಿ. ಈಗ ಈ ಗಿಡಕ್ಕೆ ಏನಾರು ರೋಗ ಆ ಟೈಪ್ ಏನಾರು ಇರೋದು ನಿಮ್ಗೆ? ಏನಾರು ರೋಗ ಬರುತ್ತಾ? ಎಲೆ ಇದೆಲ್ಲ ಇರುತ್ತೆ, ಅದಕ್ಕೊಂದು ಔಷಧಿ ಹೊಡೆದ್ರೆ ಆಯ್ತು. ಅವರೇ ಸ್ಪ್ರೇ ಮಾಡ್ತಾರೆ. ಓಕೆ. ಅದನ್ನ ನೋಡಿಬೋದು. ಇದ್ರಲ್ಲಿ ಏನಾರು ಈ ಗಂಡು ಮರ ಹೆಣ್ಣು ಮರ ಆ ಟೈಪ್ ಏನು ಇಲ್ಲ, ಅದಕ್ಕೆ ಹೋಸ್ಟ್ ಇದೆ. ಈಗ ಯಾವುದೇ ಗಿಡವಂತ ನಟ್ರು ಅದರಲ್ಲಿ ಒಳಗಡೆ ವುಡ್ ಇದ್ದೇ ಬರುತ್ತೆ. ಸ್ಯಾಂಡಲ್ವುಡ್ ಇದೆ, ಏನು ಆರ್ಟಿಫಿಷಿಯಲ್ ಅಲ್ಲ, ನ್ಯಾಚುರಲ್ ಅಲ್ವಾ? ಓಕೆ. ಹಂಗಾಗಿ ಬರುತ್ತೆ. ಇದು ಶ್ರೀಗಂಧ ಇದು ಲೋಕಲ್ ಏನಾ? ಅಂದ್ರೆ ಈ ಹೊರಗಡೆ ಟೈಪ್ ಇಂದು ಅಂದ್ರೆ ಕ್ವಾಲಿಟಿ ವ್ಯತ್ಯಾಸ ಇಲ್ಲಿಂದ ಲೋಕಲ್? ಇದು ಗಿಡ ಈಗ ತಂದ ಬೆಳೆದು ಕಟಾವಿಗೆ ಬರೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಮಿನಿಮಮ್ 10 ಇಯರ್ಸ್ ಬೇಕು. ಸ್ವಲ್ಪ 10-15 ಇಯರ್ಸ್ ಅಂತಾರೆ. 15 ಇಯರ್ಸ್ ಬೇಕು. ಚೆನ್ನಾಗಿ ಮಾಡಿದ್ರೆ 12 ಇಯರ್ಸ್ ಬರುತ್ತೆ. ಅವ್ರು ಹೇಳ್ದಂಗೆ ಇದು 1 ಇಯರ್ 4 ಮಂತ್ಸ್ 5 ಮಂತ್ಸ್ ಗಿಡ ಚೆನ್ನಾಗಿ ಮಾಡಿದ್ರೆ ಬರುತ್ತೆ. ಓಕೆ. ಇದು ಈಗ ಒಂದು ಗಿಡ 10 ವರ್ಷ ಆದ್ಮೇಲೆ ಅದ್ರದ್ದು ಒಂದು ಮಾರ್ಜಿನ್ ಎಷ್ಟು ಅಮೌಂಟ್? ಮಿನಿಮಮ್ 1 ಲಕ್ಷ ಸಿಗ್ಬೋದು ಅಂತ. 1 ಲಕ್ಷ ಮ್ಯಾಕ್ಸಿಮಮ್ 60 lakhs ವರ್ಗೂ ಇದೆ ಅಂತಾರೆ. ಇಲ್ಲ ಅವರೇಜ್ ನಾವು 2-3 lakhs ಇಟ್ಕೊಂಡ್ರೆ ಸಾಕು ಅಂತ. ಅದೇ ತರ ಅಂದ್ರೆ ಒಂದು ಎಕರೆಗೆ ಒಂದು 4-5 ಕೋಟಿ. ಓಕೆ. ಇದನ್ನ ಈಗ ಯಾರು ಇದನ್ನ ಕೊಂಡ್ಕೊಂತಾರೆ? ಇದು 2 ಇದೆ ಆಕ್ಚುಲಿ. ಗೌರ್ಮೆಂಟ್ ಏಜೆನ್ಸಿನೂ ಇದೆ, ಪ್ರೈವೇಟ್ ಅವರು ತಗೊಳ್ತಾರೆ. ಈಸಿ ಅದು, ಒಂದ್ಸರಿ ಪರ್ಮಿಷನ್ ತಗೊಳ್ಳೋದು ಕಡೆಯಕ್ಕೆ ಅಂತ. ಅದೇನು ಸಮಸ್ಯೆ ಇಲ್ಲ. ಮತ್ತೆ ಜಮೀನ್ ಖಾತಾ ಎಲ್ಲ ಪಕ್ಕ ಇರಬೇಕು, ಕರೆಕ್ಟ್ ಆಗಿರ್ಬೇಕು. ಸುಮ್ಮನೆ ಏನೋ ಗೌರ್ಮೆಂಟ್ ಕಡೆಯಿಂದ ರಿಸ್ಟ್ರಿಕ್ಷನ್ ಏನೂ ಇಲ್ಲ? ಏನು ರಿಸ್ಟ್ರಿಕ್ಷನ್ ಇಲ್ಲ. ಆರಾಮಾಗಿ ಎಲ್ಲ ಬೇರೆಯವ್ರು ಮಾಡ್ಬೋದು. ಬಟ್ ಖಾತಾ ಎಲ್ಲ ಕರೆಕ್ಟ್ ಆಗಿರ್ಬೇಕು. ಮೇನ್ ಏನಂದ್ರೆ ಖಾತೆ ಇರಬೇಕು, ಆ ಜಾಗ ಇರಬೇಕು. ಪ್ರತಿಯೊಂದು ಕರೆಕ್ಟ್ ಆಗಿರ್ಬೇಕು. ನಿಮ್ಮ ಜಮೀನು ನೀಟಾಗಿರ್ಬೇಕು, ಡಾಕ್ಯುಮೆಂಟ್ ಇರಬೇಕು. ಇಲ್ಲ ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಈಗ ಈ ಗಿಡ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಗ್ಯಾಪ್ ಬಿಡಬೇಕು?
10x10. 10x10. ಅವ್ರು 12 ಅಂತಾರೆ, ಓಕೆ. ಮಿನಿಮಮ್ 9 ಇರಬೇಕು ಅಂತ ನಾವು 10x10 ಇಟ್ಟಿದ್ದೀವಿ. ಆ 10 ಮಧ್ಯಕ್ಕೆ ಒಂದು ಗಾಳಿ ಗಿಡ, ಇನ್ನೊಂದು ಅಗಸೆ ಅಂತ ಇಲ್ಲಿ ಮಧ್ಯದಾಗ ಹಾಕಬೇಕು. ಆಮೇಲೆ ತೊಗರಿ ಅಂತ ಬರುತ್ತಲ್ಲ ಸುತ್ತ ಹಾಕ್ಬೋದು, ಅದು ಟೆಂಪ್ರವರಿ. ಈ ಗಾಳಿ ಗಿಡ ಅದು ಒಂದು ಗಿಡಕ್ಕಿಂತ ಜಾಸ್ತಿ ಹೋಗ್ಬಾರ್ದು, ಇಷ್ಟು ಕಟ್ ಮಾಡಬೇಕು. ಇವಾಗ ಸದ್ಯ ನಮ್ಮ ಚಿಕ್ಕದು ಮಳೆ ಬಂದ್ಮೇಲೆ ಎಲ್ಲ ಕಟ್ ಮಾಡ್ತೀವಿ ಅದನ್ನ. ಓಕೆ. ಇದು ಈಗ ಅದಕ್ಕೆ ಹೇಗೆ ಅದನ್ನ ಇದು ಮಲ್ಚಿಂಗ್ ಮಾಡೋದು, ಇದು ಆ ಟೈಪ್? ಆಕ್ಚುಲಿ ಇದು ಕ್ಲೀನ್ ಮಾಡಬಾರ್ದು, ಎಲ್ಲ ಕಸ ಕಡ್ಡಿ ಇರ್ಬೇಕು. ನಮ್ಗೆ ಸ್ವಲ್ಪ ಮೇಂಟೈನ್ ಮಾಡೋಕೆ ಕಷ್ಟ ಅಂತ ಕ್ಲೀನ್ ಮಾಡಿದ್ದೀವಿ. ಏನಿಲ್ಲ, ಸುತ್ತ ರೌಂಡ್ ಹಾಕಿ ಸ್ವಲ್ಪ ಗೊಬ್ಬರ ಹಾಕಿ ವರ್ಷಕ್ಕೊಂದ್ಸತಿ ಹಾಕಿ ಸಾಕು. ನಾವು ಸದ್ಯಕ್ಕೆ ಏನು ಹಾಕಿಲ್ಲ, ಸಾವಯವ ಗೊಬ್ಬರ ಒಂದ್ಸರಿ ಹಾಕಿದ್ದೀವಿ, ಈ ಸರಿ ಹಾಕ್ಬೇಕು. ಏನ್ ಗೊಬ್ಬರ ಹಾಕಿದ್ರೆ ಒಳ್ಳೇದಂತ? ಎಲ್ಲ ರಾಸಾಯನಿಕ ಗೊಬ್ಬರ ಎಲ್ಲ ಹಾಕ್ತಾರೆ, ನಾವು ನಮ್ಮ ಜಮೀನಲ್ಲಿ ಯಾವ್ದು ಯೂಸ್ ಮಾಡಲ್ಲ, ಹಂಗಾಗಿ ನಾವು ಸಾವಯವ ಗೊಬ್ಬರನೇ ಹಾಕೋದು. ಸಾವಯವ ಗೊಬ್ಬರನೇ ಹಾಕೋದು. ಈ ಕುರಿ ಗೊಬ್ಬರನ ಹಾಕ್ಬೋದಾ? ಹಾಕ್ಬೋದು. ಕುರಿ ಗೊಬ್ಬರ ಈಗ ಹಾಕ್ಬಾರ್ದು, 5 ವರ್ಷ ತನಕ ಚೆನ್ನಾಗಿ ನೀರು ಕೊಟ್ಟು ಬೆಳೆದಾದ್ಮೇಲೆ 6ನೇ ವರ್ಷ ಕುರಿ ಗೊಬ್ಬರ ಹಾಕ್ಬೋದು. ಅದು ಸ್ವಲ್ಪ ಡ್ರೈ ಆಗಿ ಅದು ಸ್ವಲ್ಪ ಕಷ್ಟಪಟ್ಟು ಗಿಡ ಬೆಳಿಬೇಕು, ಆಮೇಲೆ ಅವಾಗ ವುಡ್ ಸ್ಯಾಂಡಲ್ ಇದಾಗುತ್ತೆ. ನಾವು ಅದಕ್ಕೆ ತೀರಾ ಏನು ಪೋಷಕಾಂಶ ಅಷ್ಟು ಇದು ಮಾಡಕ್ಕೆ ಅದಾಗೆ ನ್ಯಾಚುರಲ್ ಆಗಿ ಬೆಳಿಬೇಕಂತ. 5 ವರ್ಷದವರೆಗೂ ಚೆನ್ನಾಗಿ ಕೊಡ್ಬೇಕು ನೀರು, ಅಂದ್ರೆ 15-20 ದಿನಕ್ಕೆ ಒಂದು ನೀರು. ಡ್ರಿಪ್ ಮಾಡಿದ್ರೆ ಒಳ್ಳೇದು. ನಮ್ದು ನೀರು ಜಾಸ್ತಿ ಇದೆ ಅಂತ ಜೆಟ್ ಮಾಡಿ ಡ್ರಿಪ್ ಮಾಡಿ ನೋಡೋದು ಕಷ್ಟ ಆಗುತ್ತೆ ಅಂತ. ಓಕೆ. ಓಕೆ ಚಂದ್ರ ಅವರೇ, ಈಗ ಇದ್ರ ಮಧ್ಯಕ್ಕೆ ಬೇರೆ ಗಿಡ ಬೆಳೆಸ್ಬೋದು ಅಂದ್ರಲ್ಲ, ಅದರಿಂದನೂ ಆದಾಯ ಪಡಿಬೋದಾ? ಹೌದು, ಒಂದು 4 ವರ್ಷದವರೆಗೂ ಅನಾನಸು ಹಣ್ಣು ಏನಾರು ಹಾಕ್ಬೋದು, ಬಟ್ ಪರ್ಮನೆಂಟ್ ಆಗಿರೋ ಮರ ಹಾಕ್ಬಾರ್ದು. ಯಾಕಂದ್ರೆ 4 ವರ್ಷದ ನಂತರ ನೀರು ಕೊಡಕ್ಕಾಗಲ್ಲ, ನೀರು ಕೊಡಬಾರ್ದು. ನೀರು ಕೊಟ್ಟರೆ ನಮ್ಗೆ ಗಂಧ ಬರಲ್ಲ. ಹಂಗಾಗಿ 4 ವರ್ಷದವರೆಗೂ ನೀವೇನ್ ಬೇಕಾದ್ರೂ ಹಾಕೋಬಹುದು ಅಷ್ಟೇ. ಈಗ ಮಧ್ಯದಲ್ಲಿ ಈಗ ಹಾಕ್ತಿವಲ್ಲ, ಅದು ನೆಕ್ಸ್ಟ್ ಅದರಿಂದನೂ ನಮಗೆ ಒಂದು ಇನ್ಕಮ್ ಬರ್ಬೇಕು ಅಂದ್ರೆ ಈಗ ಯಾವ್ದು ಪ್ರಿಫರ್ ಮಾಡ್ತೀರಾ ಗಿಡ ಹಾಕಕ್ಕಾದ್ರೆ? ಅನಾನಸ್ ಹಾಕ್ಬೋದು. ಅನಾನಸ್ 1 ವರ್ಷ ಫಸ್ಟ್ ಶುಂಠಿ ಹಾಕ್ಬೋದು, ಆಮೇಲೆ ತರಕಾರಿ ಹಣ್ಣು. 10 ವರ್ಷ ತನಕ ಕಾಯಿ ಬದಲು 5 ವರ್ಷದವರೆಗೂ ಮಾತ್ರ ನಮ್ ಬೆಳೆ ತೆಗಿಯೋದು. ಆಮೇಲೆ ನಾವ್ ಏನು ಕಲ್ಟಿವೇಶನ್ ಮಾಡಂಗಿಲ್ಲ. ಈಗ ಫಸ್ಟ್ ವರ್ಷ ಮಾಡ್ಬೋದು. ಈಗ 5 ವರ್ಷ ತನಕ ಏನಾರು ಮಾಡ್ಕೋಬಹುದು ನಾವು. ಫಸ್ಟ್ ವರ್ಷ ಇದ್ ಮಾಡ್ತೀರಿ, ಹೂಡ್ಬೋದು, ಅವಾಗ ಶುಂಠಿ ಹಾಕ್ಬೋದು. ನೆಕ್ಸ್ಟ್ ಇಯರ್ ನೀವು ಕಲ್ಟಿವೇಟ್ ಮಾಡಬಾರ್ದು, ಬೇರಿಗೆ ತೊಂದರೆ ಕೊಡಬಾರ್ದು. ಹಂಗಾಗಿ ಮಧ್ಯದಾಗ ಏನಾರು ಒಂದ್ ಗಿಡ ಹಾಕೊಬೋದು. ಆಮೇಲೆ 5 ವರ್ಷ ಆದ್ಮೇಲೆ ಏನು ಹಾಕಂಗಿಲ್ಲ, ಯಾಕಂದ್ರೆ ನೀರು ಕೊಡಂಗಿಲ್ಲ 5 ವರ್ಷ ಆದ್ಮೇಲೆ. ಸೊ ಆತರ. ಇದಕ್ಕೆ ಸರಾಸರಿ ದಿನಕ್ಕೆ ಒಂದು ಎಷ್ಟು ನೀರು ಕೊಡ್ಬೇಕಾಗತ್ತೆ? ಇಲ್ಲ, 15 days ಒನ್ ಟೈಮ್ ನೀರು ಕೊಟ್ಟರೆ ಸಾಕು. ಅದು ಡ್ರಿಪ್ ಒಂದು 1 hour ಕೊಟ್ಟರೆ ಸಾಕು. ಅಂದ್ರೆ ಎಂತ ನೀರು ಇಲ್ದರ ಜಾಗದಲ್ಲ ಇದು ಬೆಳಿಬೋದು ಅಂತ? ಬೇಕೇ ಬೇಕು ಅಂತಿಲ್ಲ, ನೀರು ಕೊಟ್ರೆ ಸ್ವಲ್ಪ ಬೇಗ ಚೆನ್ನಾಗಿ ಬೆಳೆಸ್ಬೋದು ಅಂತ. ಓಕೆ. ಎಂತ ಜಾಗದಲ್ಲಾದ್ರೂ ಬೆಳೆಯುತ್ತೆ, ಏನ್ ತೊಂದರೆ ಇಲ್ಲ. ಈ ಒಂಥರ ಪರಿಸರ ಸ್ನೇಹಿನೇ ಅನ್ಬೋದು. ಮರುಮಣ್ಣು ಗಟ್ಟಿಯಾಗಿರೋದು ಈ ತರದೇ ಒಳ್ಳೇದು. ಈ ನೀರಿರೋ ಜಾಗ ಆಗ್ಬಾರ್ದು. ಈಗ ಒಂದ್ಸತಿ ಗಿಡ ಹಾಕ್ರೆ 10 ವರ್ಷ ತನಕ ಅದನ್ನ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ಇಲ್ಲ ಅಂದ್ರೆ 20 ವರ್ಷ ಆದ್ರೂ ಕಡೆಯಕ್ಕೆ ಬರಲ್ಲ. ಓಕೆ. ಚಂದ್ರ ಅವರೇ, ಇದು ಹವಾಮಾನ ವ್ಯತ್ಯಾಸ ಆಗ್ತಾ ಇರುತ್ತೆ, ಅದರಿಂದ ಈ ಗಿಡದ ಮೇಲೆ ಪರಿಣಾಮ ಬೀಳ್ತಾ ಇರುತ್ತೆ. ಮತ್ತೆ ಈ ಕೀಟ ಬಾಧೆಗಳು ಈಗ ಸಾಮಾನ್ಯವಾಗಿ ಎಲ್ಲ ಕಡೆ ಬಂದೇ ಬರುತ್ತೆ. ಅದಕ್ಕೆ ಈಗ ನೀವು ಇದು ಕೀಟ ಬಾಧೆ ಇದಕ್ಕೆ ಇದೆಯಾ? ಹೌದು, ಫಂಗಸ್ ಅಂತ ಅದು ಹೊಡಿತೀವಿ, ಇದಾಗಬಾರ್ದು ಅಂತ ಇರುವೆ. ಮತ್ತೆ ಒಂದು ನಾರ್ಮಲ್ ಆಗಿ ಏನ್ ಗದ್ದೆ ಅದಕ್ಕೆಲ್ಲ ಹೊಡಿತಾರ ಔಷಧಿ, ಅದೊಂದ್ 2 ತರ ಹೊಡಿತೀವಿ. ಇದೀಗ ಈಗ ಈ ತರ ಕಪ್ಪು ಕಲರ್ ಆಗಿದೆ. ಅದೇ ಏನಿದು ಅದೊಂಥರ ಫಂಗಸ್ ಇದಾಗಿರೋದು ಆಗುತ್ತೆ. ಇದು ಎಲ್ಲಾ ಮರದ ಕಾಡಲ್ಲೂ ಆಗುತ್ತೆ, ಅದು ಹಂಗೆ ಚೇತರಿಸ್ಕೊಂಡು ನಾವು ಸ್ವಲ್ಪ ನಾವು ಕಾಡಲ್ಲಿ ಗೊತ್ತಲ್ಲ, ನ್ಯಾಚುರಲ್ ಆಗಿದ್ರೆ ಅದು ಪಾಡಿ ಸರಿ ಆಗುತ್ತೆ. ಇಲ್ಲಿ ಆಗಲ್ಲ, ಅಲ್ಲ ಮಾಡ್ಬೇಕಾಗುತ್ತೆ. ಭೂಮಿನೂ ಅಷ್ಟೊಂದು ಸರಿಯಾಗಿರಲ್ಲ. ಮತ್ತೆ ಇದಕ್ಕೆ ಏನು ಬೆಳೆಸ್ಬೇಕಂತ ಹೇಳಿದ್ರಲ್ಲ, ಅದೊಂದು ಫಂಗಸ್ ತರ ಬರುತ್ತೆ. ಅದು ಯಾವ್ದಾರ ಒಂದು ಮೆಡಿಸಿನ್ ಕೇಳಿದ್ರೆ ಅಂಗಡಿಲಿ ಕೊಡ್ತಾರೆ, ಅದನ್ನ ಹಾಕಿದ್ರೆ ಸರಿ ಆಗುತ್ತೆ. ಓಕೆ. ಈಗ ನೀವು ರೈತರಿಗೆ ಇದನ್ನ ಮುಂದೆ ಬೆಳೆಯೋ ರೈತರಿಗೆ ನಿಮ್ಮಿಂದ ಏನಾರು ಒಂದು ಎಕ್ಸ್ಪೀರಿಯನ್ಸ್ ಇಂದ ಏನಾರು ಹೇಳೋದಿದ್ಯಾ? ನಮ್ಮಲ್ಲಿ ಬರೀ ಅಡಿಕೆನೆ ಬೆಳಿತೀವಲ್ಲ, ಅಡಿಕೆ ರೇಟ್ ಕಡಿಮೆ ಅದು ಇನ್ನೊಂದಾದ್ರೆ ಅದೊಂದು ಇದಿರಲ್ಲ. ಆಕ್ಚುಲಿ ಮಲ್ಟಿ ಕ್ರಾಪ್ ಬೆಳಿಬೇಕು, ಇದ್ರಲ್ಲಿ ಆಗಲ್ಲ. ಸ್ವಲ್ಪ ಜಾಸ್ತಿ ಜಮೀನು, ಒಂದು 4 ಎಕರೆ 5 ಎಕರೆ ಇದ್ರೆ ಒಂದು ಅರ್ಧ ಎಕರೆ 1 ಎಕರೆ ಬೆಳಿಬೋದು ಅವರು. ಅದನ್ನ ಒಂದು ಲೇಟರ್ ಆಗಿ ಒಳ್ಳೆ ಇನ್ಕಮ್ ಬರುತ್ತೆ, ದೊಡ್ಡ ಮೊತ್ತದ ಇನ್ಕಮ್ ಬರುತ್ತೆ. ಮತ್ತೆ ಕಡಿಮೆ ಇದ್ದರಿಗೆ ಹೇಳಲ್ಲ. ಈಗ 2 ಎಕರೆ 1 ಎಕರೆ ಇದ್ರೆ ಅವ್ರಿಗೆ ಜಾಗ ಬೇಕು, ಸೈಡ್ ಹಾಕೊಂಡು ಕಾಪಾಡ್ತೀವಿ ಅಂದ್ರೆ ಓಕೆ. ಇಲ್ಲ, ಮಿನಿಮಮ್ 100 ಸಸಿ ಬೇಕು, ಇಲ್ಲಾಂದ್ರೆ ಸೆಕ್ಯೂರಿಟಿ ಕೊಡಕ್ಕಾಗಲ್ಲ. ಅಡಿಕೆ ಅಷ್ಟು ಇದು ತಗೊಳ್ಳಲ್ಲ ಅಷ್ಟು, ಅದನ್ನೇನು ನೋಡ್ಕೊಂತಾರೆ. ಏನು ಖರ್ಚೇ ಇಲ್ಲ. ಬಟ್ ಒಂದೇ ಅಂದ್ರೆ ಲ್ಯಾಂಡ್. ಇವಾಗ ನಮ್ದು ಈಗ 1.25 ಎಕರೆ ಇದೆ, 1.25 ಎಕರೆ ಲ್ಯಾಂಡ್ ಮಾಡ್ತೀವಿ ಅಷ್ಟೇ. ಇದೀಗ ಗಿಡ ಇದ್ದಿದ್ದೀಗ ಬೆಳೆಯುತ್ತೆ, ಬೆಳೆದ್ಮೇಲೆ ಈ ಕಳ್ಳರು ಕಾಕರು ಆ ಟೈಪಲ್ಲಿ ಇದಿದೆ, ಕಾಟ ಇರುತ್ತೆ ಅಂತ. ಅದರಿಂದ ನಾವು ರಕ್ಷಣೆ ಮಾಡ್ಕೋಬೇಕಂದ್ರೆ ರೈತರಿಗೆ ಏನಂದ್ ನಿಮ್ಮ ಪ್ರಿಫರೆನ್ಸ್? ಏನಂದ್ರೆ ಇದೊಂದು 5 ವರ್ಷದವರೆಗೂ ಏನು ಬೇಡ, ಅಲ್ಲಿವರೆಗೂ ಏನಿಲ್ಲ. 5 ವರ್ಷದ ನಂತರ ಸೆಕ್ಯೂರಿಟಿ ಬೇಕು. ಅಂದ್ರೆ ಕೆಲವರೆಲ್ಲ ಇದು
ಬುಡದಿಂದ ರಾಡ್ ಹಾಕಿ ಇದು ಮಾಡ್ತಾರೆ, ಸ್ವಲ್ಪ ಎಕ್ಸ್ಪೆನ್ಸಿವ್. ಇಲ್ಲ ಚಿಪ್ ಇಡ್ಬೋದು, ಓಕೆ ಅದು ಒಂದು 1000 ರೂಪೀಸ್ ಒಂದಾಗುತ್ತೆ, ಅದು ಕಷ್ಟ ಆಗ್ಬೋದು. ಆಮೇಲೆ ಸೆಕ್ಯೂರಿಟಿ ಇಡಬೇಕು, ಓಕೆ ಫೆನ್ಸ್ ಚೆನ್ನಾಗಿ ಮಾಡಿ, ಒಳ್ಳೆ ಒಂದು 10 ಫೀಟ್ ಫೆನ್ಸ್ ಮಾಡಿ ಸುತ್ತ ಒಂದು ಸೆಕ್ಯೂರಿಟಿ. ಆಮೇಲೆ ಮಲ್ಟಿ ಲೆವೆಲ್ ಅಂದ್ರೆ ನಾಯಿಗಳು ಒಂದಿಷ್ಟು ಸಾಕೋದು, ಆಮೇಲೆ CC ಕ್ಯಾಮ್ರಾಗಳು. ಸೊ 3 ಲೆವೆಲ್ ಸೆಕ್ಯೂರಿಟಿ ಸಿಗುತ್ತೆ ಅಲ್ಲಿ. ಓಕೆ ಸೊ ಆ ಥರ ಸೆಕ್ಯೂರಿಟಿ ಇರ್ತಾನೆ, ನಾಯಿಗಳು ಒಂದಾಗುತ್ತೆ, ಅವು ಯಾರು ಮಿಸ್ ಆದ್ರೆ CC ಕ್ಯಾಮ್ರಾ ಅದೆರಡು ಮಿಸ್ ಆದ್ರೆ ನಾಯಿ ಹೇಗೆ ಮೇಂಟೈನ್ ಮಾಡೋದು. ಏನು ಪ್ರಾಬ್ಲಮ್ ಇಲ್ಲ, 5 ವರ್ಷದವರೆಗೂ ಏನು ತೊಂದರೆ ಇಲ್ಲ, ಅಲ್ಲಿವರೆಗೂ ಏನು ಬೇಡ. ಅಂದ್ರೆ ನೈಟ್ ಒಬ್ರು ವಾಚರ್ ಇದ್ರೆ ಒಳ್ಳೇದಾ? ಖಂಡಿತ 5 ವರ್ಷ ಆದ್ಮೇಲೆ ಬೇಕು. ಹೌದೌದು, ಬೇಕೇ ಬೇಕಾಗತ್ತೆ. ಚಂದ್ರ ಅವರೇ, ಹೇಳಿ. ಈಗ ನಿಮ್ಮ ವಿಳಾಸವನ್ನು ತಿಳಿಸ್ತೀರಾ? ಇದು ಜಂಬಳ್ಳಿ ಅಂತ, ಇಲ್ಲಿ ಭೀಮನಕೆರೆ ಫಸ್ಟ್ ಜನಿ ಗ್ರಾಮ ಪಂಚಾಯಿತಿ, ಹೊಸನಗರ ತಾಲೂಕು. ಹೊಸನಗರದಿಂದ 7 ಕಿಲೋಮೀಟರ್ ಇದೆ. ಓಕೆ, ಈಗ ಯಾರು ಹೊಸದಾಗಿ ಹಾಕೋರು ಇದ್ರೆ ನಿಮ್ಮನ್ನ ಒಂದ್ ಸ್ವಲ್ಪ ತಿಳ್ಕೊಬೋದಾ? ಕಾಂಟ್ಯಾಕ್ಟ್ ಮಾಡಿ ನಾವು ಹೇಳ್ತೀವಿ ಎಲ್ಲಿಂದ ತರಬೇಕು ಅಂತ. ಓಕೆ, ಎಲ್ಲ ಕಡೆನೂ ಸಿಗುತ್ತೆ. 5 ರೂಪಾಯಿ 10 ರೂಪಾಯಿ ಸಸಿ ಅದು ತರಬಾರ್ದು. ನಾವು ತಂದಿದ್ದು 30 ರೂಪಾಯಿದು, ಇಲ್ಲಿ ಬರೋಕ್ಕೆ 40 ರೂಪಾಯಿ ಆಗಿತ್ತು. ಸ್ವಲ್ಪ ತಂದಿದ್ದೀವಿ ಬೇರೆ, ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಕ್ವಾಲಿಟಿ. ಸೊ ಒಳ್ಳೆ ಕಡೆಯಿಂದ ಹಾಕಿ, ಯಾಕಂದ್ರೆ ಲ್ಯಾಂಡು ಲಾಕ್ ಆಗುತ್ತೆ ಒಂದು 10 ಇಯರ್ಸ್. ವೇಸ್ಟ್ ಆಗಿರೋದು ಯಾವುದು ಹಾಕಿ ಬರಲಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ. ಅದು ನೀವೇನಂದ್ರೆ ಈಗ ದುಡ್ಡು ಕಮ್ಮಿಗೆ ಸಿಗುತ್ತೆ ಅಂತ ಹೇಳಿ ತಂದು ಹಾಕಿ ಅದನ್ನ ಹಾಳು ಮಾಡ್ಕೋಬೇಡಿ ಅಂತ ನೀವು ಹೇಳ್ತಾ ಇದ್ದೀರಾ. ಲ್ಯಾಂಡ್ ವೇಸ್ಟ್ ಆಗುತ್ತಲ್ಲ, 2 acres ಲ್ಯಾಂಡ್ ಇದ್ರೆ. ಅದು ಒಂದು ಹಿಂದೆ ಒಂದು ಸ್ವಲ್ಪ ಹೇಳಿದ್ರಿ ನೀವು, ನಿಮ್ಮ ಅನುಭವ. ಈಗ ನಾವು ಫಸ್ಟಿಗೆ ಒಂದು ಸ್ವಲ್ಪ ಕಮ್ಮಿ ರೇಟಿನ ಗಿಡ ತಂದಿದ್ವಿ, ಹಾಳಾಯ್ತು ಅಂತ, ಅದನ್ನು ಒಂದು ಸ್ವಲ್ಪ. ಹೌದೌದು, ನಾವು ಫಸ್ಟ್ 40 ರೂಪಾಯಿ ಬೀಳುತ್ತೆ ಅಂತ ಹೇಳಿ ಒಂದು 15 ರೂಪಾಯಿಗೆ ತಂದಿದ್ವಿ. ಆಗ ಸ್ವಲ್ಪ ಹೋದಲ್ಲಿ ಹಾಕಕ್ಕೆ ಅದು ಚೆನ್ನಾಗಿ ಬರಲಿಲ್ಲ. ಓಕೆ, ಹಾಗಾಗಿ ಮತ್ತೆ ಅಲ್ಲಿಂದ ತರಿಸ್ತೀವಿ. ಈಗ ಅಂದ್ರೆ ನೀವು ಮೇಯ್ನ್ ಆಗಿ ಕ್ವಾಲಿಟಿ ನೋಡ್ಬೇಕು ಅಂತ ನೀವು ಹೇಳ್ತೀರಾ. ನೋಡ್ಬೇಕು, ಅಮೌಂಟ್ ಮುಂದೆ ನಿಮಗೆ ಒಳ್ಳೆ ರೀತಿಯಲ್ಲಿ ಬರ್ಬೇಕಂದ್ರೆ ಈಗ ಸ್ವಲ್ಪ ಅಮೌಂಟ್ ಒಳ್ಳೆ ಕ್ವಾಲಿಟಿ ತಗೊಬಂದ್ರೆ ನಿಮ್ಗೆ ಮುಂದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಚಂದ್ರ ಅವರೇ. ಇಷ್ಟು ತನಕ ನಮಗೆ ಈ ವಿಚಾರ ತಿಳಿಸ್ಕೊಡೋದಕ್ಕೆ ತುಂಬ ಧನ್ಯವಾದಗಳು. ನೀವು ನೋಡ್ತಾ ಇದ್ದೀರಾ VR ಸ್ಟುಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ.